ನಮಸ್ತೆ ವೀಕ್ಷಕರೇ, ಸುದ್ದಿ ಮನೆ ವಾಹಿನಿಯ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಅಂಬಿಕಾ ಡೆಂಟಲ್ ಕೇರ್ನ ದಂತ ವೈದ್ಯರಾದಂತಹ ಡಾಕ್ಟರ್ ಶಶಿಕಿರಣ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಒಳ್ಳೆ ಆಪರ್ಚುನಿಟಿ ಅಂತ ಅನಿಸ್ತಿದೆ. ಲುಕಿಂಗ್ ಫಾರ್ವರ್ಡ್ ಫಾರ್ ಇಟ್. ಸರ್, ಮೊದಲಿಗೆ ಜನರು ದಂತ ವೈದ್ಯರ ಬಳಿ ಯಾವಾಗ ಬರಬೇಕು ಸರ್? ಜನರು ಡೆಂಟಿಸ್ಟ್ ಅಥವಾ ದಂತ ವೈದ್ಯನ ಹತ್ರ ಯಾವಾಗ ಬರಬೇಕು ಅನ್ನೋ ಪ್ರಶ್ನೆ ತಗೊಳ್ಳೋಣ. ಮೊದಲಿಗೆ 2 ಕಂಡೀಷನ್ ತೊಗೋಬೇಕಾಗತ್ತೆ. ಫಸ್ಟ್ ನಮ್ಗೆಲ್ಲರಿಗೂ ಬರೋದು ಹಲ್ಲು. ಸೊ ಹಲ್ಲಿಂದು 2 ವಿಶೇಷತೆಗಳನ್ನ ತಗೊಳ್ಬೇಕು ನಾವು. ಸೊ ಒಂದು, ನಿಮಗೆ ತಿನ್ನೋದಕ್ಕೆ ಕಷ್ಟ ಆಗ್ತಿದೆ, ಒಂದು ಸೈಡ್ ತಿನ್ನೋದಕ್ಕಾಗ್ತಿಲ್ಲ, ಒಂದು ಕಡೆಗೆ ಮಾತ್ರ ತಿನ್ನೋಕ್ಕಾಗ್ತಿದೆ, ಇನ್ನೊಂದು ಕಡೆಗೆ ತಿನ್ನೋಕ್ಕಾಗ್ತಿಲ್ಲ, ಇದು ಒಂದು. ನೆಕ್ಸ್ಟು ಹುಳುಕಾಗಿರೋವಂಥದ್ದು, ಹಲ್ಲು ಮೇಲೆ ಕೊಳೆ ಕೂತಿರೋವಂಥದ್ದು ಅಥವಾ ಹಲ್ಲು ಅಲ್ಗಾಡುವಂಥದ್ದು. ಸೊ ಇದೆಲ್ಲ ರೀಸನ್ಸ್ ಇರುತ್ತೆ. ಹೇಗೆ ಅಂತ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋದಾದರೆ, ಮೊದಲು ಹುಳುಕಿನ ಬಗ್ಗೆ ಬರೋಣ. ಹಲ್ಲಿಗೆ 3 ಪದರ ಇರುತ್ತೆ. ಸೊ ಹುಳುಕು 1 ಪದರ ದಾಟಿ 2ನೇ ಪದರ ದಾಟಿ 3ನೇ ಪದರಕ್ಕೆ ಬರ್ತಾ ಹೋಗುತ್ತೆ. ಸೊ ಈ 3ನೇ ಪದರ ಏನಿದೆ, ಅದರಲ್ಲಿ ನಮಗೆ ಬ್ಲಡ್ ವೆಸಲ್ಸ್ ಮತ್ತು ನರ್ವ್ಸ್, ರಕ್ತ ಕಣಗಳು, ರಕ್ತನಾಳಗಳು ಮತ್ತು ನರಗಳು ಇರುತ್ತೆ. ಸೊ ಅದಕ್ಕೆ ಹುಳುಕು ಹೋದಾಗ ಇನ್ಫೆಕ್ಷನ್ ಆಗಿ ನೋವು ಬರುವಂಥದ್ದು. ಸೊ ಹುಳುಕಿದ್ದಾಗ ಹುಷಾರಾಗಿ ಆಗಬೇಕಾಗತ್ತೆ ಒಂದು. ಇನ್ನೊಂದನೇದು, ನಮ್ಮಲ್ಲಿ ಡೆಪಾಸಿಟ್ಸ್ ಅಥವಾ ಹಲ್ಲಿನ ಸುತ್ತಲೂ ಕೊಳಕು ಕೂತಾಗ, ಹಲ್ಲಿನ ಮೇಲೆ ಸ್ಟೇನ್ಸ್ ಆದಾಗ, ಹಲ್ಲಿನ ಮೇಲೆ ಗಲೀಜು ಕೂತಾಗ, ಹಲ್ಲಿನ ಸುತ್ತಲೂ ಮತ್ತು ಒಸಡಿನ ಮೇಲೆ ಗಲೀಜು ಕೂತಾಗ ಏನಾಗುತ್ತೆ, ಹಲ್ಲು ಎಲ್ಲಿ ಕೂತಿದೆ, ಹಲ್ಲು ನಮ್ಮ ದವಡೆಯಲ್ಲಿ ಇರ್ತಕ್ಕಂಥ ಮೂಳೆಯಲ್ಲಿ ಕೂತಿರುತ್ತೆ. ಸೊ ಈ ಮೂಳೆಗೆ ಏನಾದರೂ ನಾವು ಈ ಕಸ ಕೂರೋದ್ರಿಂದ ಏನಾಗುತ್ತೆ, ದಿನೇ ಒಸಡು ಕರಗೋದ್ರಿಂದ ಮೂಳೆ ಹಾಳಾಗುತ್ತೆ, ಮೂಳೆ ಹಾಳಾಗೋದ್ರಿಂದ ಹಲ್ಲು ಅಲ್ಗಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ವಿಲ್ ಹ್ಯಾವ್ ಟು ಬಿ ಕಾನ್ಷಿಯಸ್. ಅಂದರೆ ಮತ್ತೆ ಯಾವುದು, ಹುಳುಕಿನ ಬಗ್ಗೆ ಕಾನ್ಷಿಯಸ್ ಆಗಿರಬೇಕು. ನೆಕ್ಸ್ಟ್ ಹಲ್ಲಿನ ಸುತ್ತಮುತ್ತಲ ಹಲ್ಲಿನ ಮೇಲೆ ಕೂತಿರ್ತಕ್ಕಂಥ ಗಲೀಜ್ ಬಗ್ಗೆ ಕಾನ್ಷಿಯಸ್ ಆಗಿರಬೇಕು. ಸರ್, ನೀವು ಹೇಳ್ತಾ ಇದ್ರಿ ಹಲ್ಲಿನ ಮೇಲೆ ಉಳುಕು ಕೊಡುವಂಥದ್ದು, ಈ ರೀತಿ ಸಮಸ್ಯೆ ಯಾಕೆ ಬರುತ್ತೆ, ಇದರ ಪರಿಣಾಮ ಏನು, ಮತ್ತು ಇದನ್ನ ಬಗೆಹರಿಸೋದು ಹೇಗೆ ಸರ್? ನಾನು ಈಗ 2 ಹೇಳಿದ್ದೇನು, ಒಂದು ಹುಳುಕಾಗೋದು ಅಥವಾ ಗಲೀಜ್ ಕೂರೋವಂಥದ್ದು ಏನಿದೆ, ಇದು 2 ಮೇಜರ್ ಪ್ರಾಬ್ಲಮ್ಸ್. ಬೇರೆ ಪ್ರಾಬ್ಲಮ್ಸ್ ತುಂಬ ಮೈನರ್, ಬಟ್ ವಿ ಶುಡ್ ಕನ್ಸಿಡರ್ ಇಟ್. ಫಸ್ಟ್, ಮೊದಲನೇದಾಗಿ ನಮ್ಮ ಇಂಡಿಯನ್ ಪಾಪ್ಯುಲೇಷನ್ ಅಥವಾ ಭಾರತೀಯ ಪಾಪ್ಯುಲೇಷನಲ್ಲಿ ನಾವು ಮೇನ್ ಫೋಕಸ್ ಮಾಡಬೇಕಿರೋದು ಈಗ ಹುಳುಕು ಮತ್ತು ಗಲೀಜು ಕೂರುವಂಥದ್ದು. 2 ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಯಾವಾಗ, ಊಟ ಹೋಗಿ ಕೂತಾಗ. ಊಟ ಯಾವಾಗ ಹೋಗಿ ಕೂರಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಂದರೆ, ನಮ್ಮ ಇಂಪ್ರಾಪರ್ ಬ್ರಷಿಂಗ್ ಅಥವಾ ನಮ್ಮ ಬ್ರಷಿಂಗ್ ಸರಿ ಆಗದೆ ಇರೋದ್ರಿಂದ ಹೋಗಿ ಕೂರುತ್ತೆ. ಹಲ್ಲು ಮೇಲೆ ಊಟ ಕೂರೋದ್ರಿಂದ, ಹಲ್ಲು ಮೇಲೆ ಊಟ ಕೂತ್ರೆ ಹಲ್ಲು ಉಳುಕಾಗುತ್ತೆ. ಹಲ್ಲು ಸೂತ್ಲು ಏನಾದರೂ ಊಟ ಕೂತ್ರೆ, ಗಲೀಜು ಕೂತ್ರೆ ಏನಾಗುತ್ತೆ, ಒಸಡಿಗೆ ತೊಂದರೆ ಆಗುತ್ತೆ. ಕ್ರಮೇಣ ಒಸಡಿನ ಕೆಳಗೆ ಇರ್ತಕ್ಕಂಥ ಮೂಳೆಗೆ ತೊಂದರೆ ಆಗುತ್ತೆ. ಸೊ ಮೇನ್ ಇಂಪಾರ್ಟೆಂಟ್ ಏನು ಅಂತಂದರೆ ಬ್ರಷಿಂಗ್. ಸೊ ಈಗ ಊಟ ಕೂರೋದ್ರಿಂದ ಏನಕ್ಕೆ ಹುಳುಕಾಗುತ್ತೆ ಅನ್ನೋದಾದರೆ, ಅದು ಬ್ಯಾಕ್ಟೀರಿಯಲ್ ಇನ್ವೇಷನ್. ಈ ಊಟ ಎಲ್ಲಿ ಕೂರುತ್ತೆ, ನಮ್ಮ ಹಲ್ಲಿನ ಮೇಲೆ, ನಮ್ಮ ಬಾಯಿ ಒಳಗಡೆ, ಹಲ್ಲಿನ ಮೇಲೆ, ಒಸಡಿನ ಮೇಲೆ, ಅಲ್ಲೆಲ್ಲ ಬಂದು ಬ್ಯಾಕ್ಟೀರಿಯಾ ಕೂತ್ಕೊಳ್ಳುತ್ತೆ. ಅದೇ ಊಟದ ಮೇಲೆ ಬಂದು ಬ್ಯಾಕ್ಟೀರಿಯಾ ಕೂರುವಂಥದ್ದು. ಸೊ ಈ ಬ್ಯಾಕ್ಟೀರಿಯಾನ ತೆಗಿಬೇಕಾಗತ್ತೆ. ಯಾವಾಗ ಕೂರುತ್ತೆ ಈ ಬ್ಯಾಕ್ಟೀರಿಯಾ ಅಂದರೆ, ದಿನಕ್ಕೆ ಕನಿಷ್ಠ ಪಕ್ಷ 3 ಸರಿ ಪ್ರತಿಯೊಬ್ಬ ಮನುಷ್ಯ ಊಟ ಮಾಡ್ತಾನೆ. ಸೊ ಈ 3 ಸರಿ 24 ಗಂಟೆಲಿ 3 ಸರಿ ಊಟ ಮಾಡ್ತಾನೆ. ನಾವೇನು ಮಾಡಬೇಕು, ಪ್ರಿಕಾಷಿಯಸ್ಲಿ 12 ಗಂಟೆಗೆ ಒಂದ್ಸಲಿ ಬ್ರಷ್ ಆಗಬೇಕಂದ್ರೆ ದಿನಕ್ಕೆ 2 ಸರಿ ಕಂಪಲ್ಸರಿ ಬ್ರಷ್ ಮಾಡೋದ್ರಿಂದ, ವಿತ್ ಎ ಪ್ರಾಪರ್ ಸೈಂಟಿಫಿಕ್ ಬ್ರಷಿಂಗ್ ಟೆಕ್ನಿಕ್ಸ್ ಆ್ಯಂಡ್ ಎ ನಾರ್ಮಲ್ ಪೇಸ್ಟ್, ಈ ಥರದ್ದು ಯೂಸ್ ಮಾಡೋದ್ರಿಂದ ನಿಮಗೆ ಎಲ್ಲ ರೀತಿಯ ಅಡಕಗಳು ಏನು, ಒಂದು ಹುಳುಕಾಗೋದು, ಒಂದು ಹಲ್ಲು ಗಲೀಜಾಗೋದು, ಹಲ್ಲು ಅಲ್ಗಾಡಕ್ಕೆ ಸ್ಟಾರ್ಟ್ ಆಗೋದು, ಈ 3 ಪ್ರಾಬ್ಲಮ್ಸ್ನ ಪ್ರಿಲಿಮಿನರಿಯಾಗಿ ನೀವು ಸ್ಟಾಪ್ ಮಾಡಬೇಕು ಅಂತಂದರೆ ಮೇನ್ ಬ್ರಷಿಂಗ್. ಆಗೋ ತೊಂದರೆಗಳನ್ನ ತಡೆಯೋದಕ್ಕೆ ಇರೋವಂಥ ವಿಧಾನ ಬ್ರಷಿಂಗ್. ಆಗಿರೋ ತೊಂದರೆಗಳಿಗೆ ಸೊಲ್ಯೂಷನ್ ಏನು ಅಂದರೆ, ನೀವು ಡೆಂಟಿಸ್ಟ್ ಹತ್ರ ಹೋಗದೆ, ದಂತ ವೈದ್ಯನ ಹತ್ರ ಹೋಗದೆ, ದೆರ್ ಈಸ್ ನೋ ಸೊಲ್ಯೂಷನ್. ಸೊ ಬ್ರಷಿಂಗ್ ಏನಕ್ಕೆ ಮಾಡಬೇಕು ಅಂತ ಹೇಳ್ತೀವಿ ಅಂದರೆ, ಮುಂದಕ್ಕೆ ಆಗೋ ಸಾಧ್ಯತೆ ಇರೋವಂಥ ಸಮಸ್ಯೆಗಳನ್ನ ತಡೆಯೋ ನಿಟ್ಟಲ್ಲಿ ನಾವು ಬ್ರಷಿಂಗ್ ಡೈಲಿ ಟ್ವೈಸ್ ಎ ಡೇ ಮಾಡಬೇಕಾಗತ್ತೆ. ಬ್ರಷಿಂಗ್ ಟ್ವೈಸ್ ಎ ಡೇ ಮಾಡಿದ ತಕ್ಷಣ ನಿಮಗೆ ಮುಂಚೆ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಹೋಗುತ್ತೆ ಅಂತಲ್ಲ, ಅಪ್ಕಮಿಂಗ್ ಪ್ರಾಬ್ಲಮ್ಸ್ನ ಅಷ್ಟೇ ತಡಿತೀವಿ. ಸೊ ಆ ರೀತಿ ನಾನು ನೆಕ್ಸ್ಟ್ ಹೋಗ್ತಾ ಡಿಸ್ಕಸ್ ಮಾಡೋಣ. ಆಲ್ರೆಡಿ ಆಗಿರೋಂಥ ಪ್ರಾಬ್ಲಮ್ಗಳು ಏನು, ಅದನ್ನು ಸಾಲ್ವ್ ಮಾಡೋದು ಹೆಂಗೆ ಅನ್ನೋದನ್ನು ನೆಕ್ಸ್ಟ್ ಹೋಗ್ತಾ ಡಿಸ್ಕಸ್ ಮಾಡೋಣ. ಸರ್, ನೀವು ಬ್ರಷಿಂಗ್ ಬಗ್ಗೆ ಹೇಳ್ತಾ ಇದ್ರಿ. ಹಾಗಾದರೆ ಈ ಹಲ್ಲುಜ್ಜುವಂಥ ಸರಿಯಾದ ಕ್ರಮ ಯಾವುದು, ಎಷ್ಟು ನಿಮಿಷಗಳ ಕಾಲ ಹಲ್ಲುಜ್ಜಬೇಕು ಸರ್? ಹೌದೌದು, ಯೂಶಲಿ ಇದೊಂದು ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ಸ್. ಏನು, ನಮಗೆ ಬ್ರಷಿಂಗ್ ಟೆಕ್ನಿಕ್ ಗೊತ್ತಿಲ್ಲದೆ ಇರೋದು, ಆಮೇಲೆ ಎಷ್ಟು ನಿಮಿಷ, ಹೇಗೆ, ಯಾವ ಜಾಗದಲ್ಲಿ ಬ್ರಷ್ ಮಾಡಬೇಕು ಅಂತ ತಿಳ್ಕೊಳ್ದೇ ಇರ್ತದೆ. ಸೊ ಮೊದಲನೇದಾಗಿ ಸೈಂಟಿಫಿಕ್ ವೇಸ್ ಆಫ್ ಬ್ರಷಿಂಗ್ ಅಂತ ಇರುತ್ತೆ. ನಿಮಗೆ ನಾನು ಸುದ್ದಿಮನೆ ಚಾನಲ್ಗೆ ನಾನು ಫಾರ್ವರ್ಡ್ ಮಾಡ್ತೀನಿ ನನ್ನ ಹತ್ರ ಇರುವಂಥ ಡೀಟೇಲ್ಸು.
ಸೊ ಡಿಸ್ಕ್ರಿಪ್ಷನಲ್ಲಿ ಹಾಕಿದರೆ ಯೂಟ್ಯೂಬ್ ವಿಡಿಯೋಸ್ ಇಟ್ ಈಸ್ ಸೆಲ್ಫ್ ಎಕ್ಸ್ಪ್ಲನೇಟರಿ. ಆ ಯೂಟ್ಯೂಬ್ ವಿಡಿಯೋಸ್ ನೋಡಿಕೊಂಡು ವಿಲ್ ಫಾರ್ವರ್ಡ್ ಇಟ್. ಮಾಡಿಫೈಡ್ ಬಾಸ್ ಟೆಕ್ನಿಕ್ ಅಂತ ನಾವು ಕರಿತೀವಿ ಸೈಂಟಿಫಿಕ್ ವೇಸ್ ಆಫ್ ಬ್ರಷಿಂಗಲ್ಲಿ. ಸೊ ಅದನ್ನು ರೆಕಮೆಂಡ್ ಮಾಡ್ತೀವಿ. ಸೊ 2ರಿಂದ 3 ನಿಮಿಷ ಮ್ಯಾಕ್ಸಿಮಮ್ ಟೈಮ್ ಸ್ಪೆಂಡ್ ಮಾಡಬೇಕು ಬ್ರಷ್ ಮಾಡಲಿಕ್ಕೆ. ಹಾಗೆ ಅದು 2ರಿಂದ 3 ನಿಮಿಷ ವೆರಿ ಸಾಫ್ಟ್ ಆ್ಯಂಡ್ ಜೆಂಟಲ್, ಅಥವಾ ತುಂಬ ಸಹಜವಾಗಿ ಬ್ರಷ್ ಮಾಡಬೇಕು. ತುಂಬ ಫೋರ್ಸ್ ಹಾಕಿ ಬ್ರಷ್ ಮಾಡುವಂಥ ಅಗತ್ಯ ಇಲ್ಲ. ತುಂಬ ಹಾರ್ಡ್ ಬ್ರಷಸ್ ಯೂಸ್ ಮಾಡಿಬಿಡಿ. ಗೋ ಫಾರ್ ಸಾಫ್ಟ್ ಅಥವಾ ಅಲ್ಟ್ರಾ ಸಾಫ್ಟ್ ಬ್ರಷಸ್ ಅಂತ ಏನು ಸಿಗುತ್ತೆ ಪ್ರತಿಷ್ಠಿತ ಬ್ರ್ಯಾಂಡ್ಗಳಲ್ಲಿ ನೀವು ಟೂತ್ ಬ್ರಷ್ಗಳು, ಟೂತ್ ಪೇಸ್ಟ್ಗಳು ತೊಗೊಳ್ಳಿ, ತುಂಬ ಒಳ್ಳೆಯದು. ಯಾವುದೇ ರೀತಿ ಸ್ಪೆಷಲೈಸ್ಡ್ ಮತ್ತು ಸೆನ್ಸಿಟಿವಿಟಿಗೋಸ್ಕರ ಬೇರೆ ಸ್ಪೆಷಲ್ ಪೇಸ್ಟ್ಗಳು ಯೂಸ್ ಮಾಡಿಬಿಡಿ. ನಾರ್ಮಲ್ ಪೇಸ್ಟ್ ಯೂಸ್ ಮಾಡಿ. ಸೊ ಇದು ರೆಗ್ಯುಲರ್ ಆಗಿ ಡೈಲಿ 2 ಟೈಮ್ಸ್, ಬೆಳಗ್ಗೆ ಟಿಫನಿಗೆ ಮುಂಚೆ, ನೈಟ್ ಊಟ ಆದಮೇಲೆ ಮಲ್ಕೊಳ್ಳೋಕೆ ಮುಂಚೆ, ಇದು 2 ಟೈಮ್ ಬ್ರಷ್ ಮಾಡ್ತಾ ಹೋದರೆ 90% ಆಫ್ ಆರ್ ಡೆಂಟಲ್ ಪ್ರಾಬ್ಲಮ್ಸ್, ಅಪ್ಕಮಿಂಗ್ ಡೆಂಟಲ್ ಪ್ರಾಬ್ಲಮ್ಸ್ನ ಅವಾಯ್ಡ್ ಮಾಡ್ತಾ ಹೋಗ್ತೀವಿ. ಅಲ್ಲಿ ಮುರಿದಿರೋದಕ್ಕೆಲ್ಲ ಬೇರೆ ಏನು ಪ್ರಾಬ್ಲಮ್ ಹೇಳಿದ್ನಲ್ಲ, ಹುಳುಕು ಮತ್ತು ಕಸ ಕೂರದಿರೋ ಥರ ಎಲ್ಲ ಪ್ರಾಬ್ಲಮ್ಸ್ನ ಅವಾಯ್ಡ್ ಮಾಡ್ಕೊಂಡು ಹೋಗ್ತೀವಿ. ದಟ್ ಈಸ್ ದ ವೇ. ಸೊ ಸೈಂಟಿಫಿಕ್ ವೇಸ್ ಆಫ್ ಬ್ರಷಿಂಗ್ಸ್ನ ನಾನು ಫಾರ್ವರ್ಡ್ ಮಾಡ್ತೀನಿ. ಇದ್ರ ಜೊತೆಗೆ ವೆರಿ ರೆಗ್ಯುಲರ್ಲಿ ಮೌತ್ ವಾಶ್ ಯೂಸ್ ಮಾಡುವಂಥದ್ದು, ಮತ್ತು ನಾವು ಟಂಗ್ ಕ್ಲೀನ್ ಮಾಡುವಂಥದ್ದು, ಪ್ರತಿಯೊಂದು ನಾವು ಹಲ್ಲುಜ್ಜೋದು ಅಂತ ಕನ್ಸಿಡರ್ ಮಾಡಿದಾಗ ಬಾಯಿ ಫುಲ್ ಕ್ಲೀನ್ ಮಾಡ್ಕೊಳ್ತಿದ್ದೀವಿ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಕ್ಲೀನಿಂಗ್ ಮಾಡ್ಕೊಳ್ತಾ ಹೋದರೆ ತುಂಬ ಯೂಸ್ ಆಗುತ್ತೆ. ಯು ಕ್ಯಾನ್ ಅವಾಯ್ಡ್ ದ ಕಾನ್ಸಿಕ್ವೆನ್ಸಸ್. ಮುಂಬರುವಂಥ ಪ್ರಾಬ್ಲಮ್ಸ್ನ, ಸಾಧ್ಯತೆ ಇರುವಂಥ ಪ್ರಾಬ್ಲಮ್ಸ್ನ ನೀವು ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಈ ಎಲ್ಲ ಕ್ರಮಗಳನ್ನ ಅನುಸರಿಸೋದ್ರಿಂದ. ಸರ್, ಎಷ್ಟು ನಿಮಿಷ ಉಜ್ಜಬೇಕು? ಯಾಕಂದ್ರೆ ಕೆಲವರು 5 ನಿಮಿಷ, 10 ನಿಮಿಷ, ಹಾಫ್ ಅನ್ ಅವರ್ ಉಜ್ಜೋರು ಇದ್ದಾರೆ. ಹಾಗಾಗಿ ಎಷ್ಟು ನಿಮಿಷ ಉಜ್ಜಬೇಕು? ಹಾರ್ಡ್ ಬ್ರಷಿಂಗ್ ಅನ್ನೋದು ಆಗುತ್ತೆ ಇಂಡಿಯನ್ ಪಾಪ್ಯುಲೇಷನ್ ಅಲ್ಲಿ ತುಂಬಾ ಕಾಮನ್. ಹಾರ್ಡ್ ಬ್ರಷಿಂಗ್ ಇಂದ ಅವಾಗ ನಾವು ಬ್ರಷ್ ಮಾಡ್ತಿರ್ತಕ್ಕಂಥದ್ದು ಜಸ್ಟ್ ಒಂದು ಲೇಯರ್ ಆಫ್ ಪಾಚಿ ಕೂತಿರುತ್ತೆ ನಮ್ಮ ಬಾಯಲ್ಲಿ, ಹಲ್ಲಿನ ಮೇಲೆ, ಒಸಡಿನ ಮೇಲೆ. ಹಂಗಾಗಷ್ಟೇ ನಾವು ಬ್ರಷ್ ಮಾಡಬೇಕಾಗತ್ತೆ. ಸೊ ಹಾರ್ಡ್ ಬ್ರಷಿಂಗ್ ಮಾಡೋದ್ರಿಂದ ನಮ್ಮ ಹಲ್ಲಿಗೆ ಯಾವುದೇ ಒಳ್ಳೇದಾಗೋದಿಲ್ಲ. ಯಾವುದೇ ರೀತಿಯಂಥ ಸ್ಟೇನ್ಸ್ ಇದ್ದರೆ ಅದು ಹೋಗೋದಿಲ್ಲ ಯಾವುದೇ ಹಾರ್ಡ್ ಬ್ರಷ್ ಯೂಸ್ ಮಾಡಿದ್ರು. ಹಾರ್ಡ್ ಬ್ರಷ್ ಯೂಸ್ ಮಾಡಿ ಜಾಸ್ತಿ ಹೊತ್ತು ಬ್ರಷ್ ಮಾಡೋದ್ರಿಂದ ಏನು ತೊಂದರೆ ಆಗುತ್ತೆ, ನಮ್ಮ ಒಸಡು ಹರಿತಾ ಬರುತ್ತೆ. ಅಷ್ಟಿಗೆ ಒಸಡು ಏನಿದೆ ನಮ್ಮ ಹಲ್ಲು ಸುತ್ತಲೂ ಅದಕ್ಕೆ ತೊಂದರೆ ಆಗುತ್ತೆ. ಅಲ್ಲಿ ಊಟ ಕುತ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ನಾವು ಒಳ್ಳೇದು ಮಾಡೋಕೆ ಹೋಗಿ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಮಾಡ್ತಿದ್ದೀವಿ. ರೆಕಮೆಂಡೆಡ್ ಟೈಮ್ ಸರ್ 2ರಿಂದ 3 ನಿಮಿಷ ಮ್ಯಾಕ್ಸಿಮಮ್ ಸ್ಪೆಂಡ್ ಮಾಡಿದ್ರೆ ಎಫಿಷಿಯೆಂಟಾಗಿ ಎಲ್ಲ ಸರ್ಫೇಸಸ್ ಆಫ್ ಟೀತ್, ಅಂದರೆ ಒಂದು ಹಲ್ಲಿಗೆ 3ರಿಂದ 4 ಭಾಗ ಮಿನಿಮಮ್ ಇರುತ್ತೆ ಬಾಯಿ ಒಳಗಡೆ. ಸೊ ಅದೆಲ್ಲ ಜಾಗಕ್ಕೆ ನಮ್ಮ ಬ್ರಷ್ ಹೋಗಿ ಬಂದಿದ್ಯಾ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ಆಲ್ ಕನ್ಸಿಡರ್ 3D ಸ್ಟ್ರಕ್ಚರ್. ಈಗ 3D ಸ್ಟ್ರಕ್ಚರ್ ಒಂದು ಹಲ್ಲಲ್ಲಿ ಒಳಗೆ, ಹೊರಗೆ, ಮೇಲೆ, ಆಚೆ, ಈಚೆ 4 ಬದಿಗೆ ನೀವು ಬ್ರಷ್ ಹೋಗಿದೆ ಒಂದು ಹಲ್ಲಲ್ಲಿ ಅಂತಂದಮೇಲೆ ಆ ಹಲ್ ಕ್ಲೀನ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ದಿಸ್ ಈಸ್ ಅದೊಂದು ಏನು ಸೈಂಟಿಫಿಕ್ ವೇಸ್ ಆಫ್ ಬ್ರಷಿಂಗ್ ಅಂತ ನಾನು ಹೇಳಿದೆ. ಅದನ್ನು 2 to 3 ಮಿನಿಟ್ಸಲ್ಲಿ ಸಫಿಷಿಯೆಂಟಾಗಿ ಬಾಯಿನ ಕ್ಲೀನ್ ಮಾಡ್ಕೊಳ್ಬೋದು. ಈಸ್ ಅ ವಾಟ್ ಸರ್. ಓಕೆ, ಈ ಹಲ್ಲುಜ್ಜಬೇಕಾದ್ರೆ ಕೆಲವರಿಗೆ ರಕ್ತ ಬರುತ್ತೆ, ಇದಕ್ಕೆ ಕಾರಣ ಏನು ಸರ್? ಹೌದು, ಇದು ಇತ್ತೀಚೆಗೆ ನಾವು ಮುಂಚೆ ಓದುವಾಗ ಕಾಮನ್ ಇನ್ 35+ ಏಜ್ ಅನ್ನೋದಿತ್ತು. ನಾವು ಓದುವಾಗ ನಾವೇನು ಓದ್ವಿ, 35 ವರ್ಷದ ಮೇಲ್ಪಟ್ಟು ಈ ಥರ ಆಗೋದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ಓದ್ತಿದ್ವಿ. ಬಟ್ ಈಗ ನಾವು ನಮ್ಮ ಪ್ರಾಕ್ಟೀಸಲ್ಲಿ 10 ತಿಂಗಳಿಂದ ನೋಡ್ತಿದ್ದೀವಿ. ವೆರಿ ಕಾಮನ್ಲಿ 20 ವರ್ಷದ ಒಳಗಡೆನೂ ಬರೋವಂಥದ್ದು ಜಾಸ್ತಿ ಆಗಿದೆ. 25 ವರ್ಷದ ಒಳಗೆ ಮಕ್ಕಳಿಗೂ ಬ್ಲೀಡಿಂಗ್ ಗಮ್ಸ್ ಆಗುವಂಥದ್ದು ಆಗಿದೆ. ಈ ಬ್ಲೀಡಿಂಗ್ ಗಮ್ಸ್ ಏನಕ್ಕಾಗತ್ತೆ ಅಂದರೆ, ಫಸ್ಟು ಆ ಮಗುಗೆ ಒಸಡು ಲೂಸ್ ಆಗಿದೆ ಅಂತ ಹೇಳಿ. ಒಸಡು ಲೂಸ್ ಆಗಿ ಆ ಕಸಗಳೆಲ್ಲ ತುಂಬ ಒಳಗೆ ಹೋಗ್ತಿದೆ. ಊಟ ಏನು ಡೆಪಾಸಿಟ್ಸ್ ಕೂರುತ್ತೆ, ಅದು ದಿನೇ ದಿನೇ ಒಳಗೆ ಹೋಗೋಕೆ ಸ್ಟಾರ್ಟ್ ಆಗುತ್ತೆ. ಒಸಡಿಗೆ ಏನೋ ಬೇರೆ ರೀತಿ ಇನ್ಫೆಕ್ಷನ್, ಜಿಂಜೈವೈಟಿಸ್ ಅಂತ ನಾವು ಕರಿತೀವಿ, ಒಸಡಿಂದು ಇನ್ಫೆಕ್ಷನ್ ಅದು. ಸೊ ಅದು ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ವೈಟಮಿನ್ ಸಿ ಕಡಿಮೆ ಇರೋರಲ್ಲಿ ಬ್ಲೀಡಿಂಗ್ ಬೇಗ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ಏನು ಮಾಡಬೇಕು, ಇದಕ್ಕೆ ಬ್ಲೀಡಿಂಗ್ ಗಮ್ಸಿಗೆ ಏನು ಪರಿಹಾರ ಅಂತಂದರೆ, ಫಸ್ಟ್ ಹೋಗಿ ಅಲ್ಟ್ರಾಸಾನಿಕ್ ಸ್ಕೇಲಿಂಗ್ ಅಥವಾ ಕ್ಲೀನಿಂಗ್ ಅಂತ ಏನು ಜನರಲಿ ಕರಿತೀವಿ, ಆ ಕ್ಲೀನಿಂಗ್ನ ಮಾಡಿಸಿ ಅದಾದ ನಂತರ ನಾವು ಒಂದು ಜೆಲ್ ಪ್ರಿಸ್ಕ್ರೈಬ್ ಮಾಡ್ತೀವಿ. ಆಮೇಲೆ ಫಾರ್ ಅ ಕೋರ್ಸ್ ಆಫ್ ಸಮ್ ಇಂದಿಷ್ಟು ದಿನಗಳಿಗೆ ಅಂತ ವೈಟಮಿನ್ ಸಿ ಮಾತ್ರೆ ಕೊಡ್ತೀವಿ. ಸೊ ಇದೆಲ್ಲ ಮುಗಿಸ್ಕೊಂಡ್ರೆ ವಿ ಕ್ಯಾನ್ ಅವಾಯ್ಡ್ ದ ಬ್ಲೀಡಿಂಗ್ ಗಮ್ಸ್ನ ಅವಾಯ್ಡ್ ಮಾಡಬೇಕು. ತುಂಬ ಗಮನ ಕೊಡಬೇಕಾಗತ್ತೆ. ಯಾರಿಗಾರು ಬ್ಲೀಡಿಂಗ್ ಗಮ್ಸ್ ಆಗ್ತಿದ್ರೆ ಇಮಿಡಿಯೇಟ್ಲಿ ನೀವು ದಂತವೈದ್ಯ ಅಥವಾ ಡೆಂಟಿಸ್ಟ್ ಹತ್ರ ಹೋಗೋದು ತುಂಬ ಅನಿವಾರ್ಯತೆ ಇದೆ. ಅದು ನೀವು ಹೋದಾಗ ಡೆಂಟಿಸ್ಟ್ ಎಕ್ಸ್ಪ್ಲೇನ್ ಮಾಡಿದಾಗ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ವಾಟ್ ದ ಪ್ರಾಬ್ಲಮ್ ಈಸ್, ಏನು ತೊಂದರೆ ಇದೆ ಅಂತ ಎಕ್ಸಾಕ್ಟಾಗಿ. ಒಂದ್ಸರಿ ಡೆಂಟಿಸ್ಟ್ನ ಕನ್ಸಲ್ಟ್ ಮಾಡಿದ್ರೆ ನಿಮ್ಗೆ ನೀಟಾಗಿ ಗೊತ್ತಾಗುತ್ತೆ. ಸರ್, ಈ ಹಲ್ಲಿನ ಆರೋಗ್ಯ ಕಾಪಾಡೋದಕ್ಕೆ ಒಸಡುಗಳು ತುಂಬ ಮುಖ್ಯ. ಈ ಒಸಡಿನ ಆರೋಗ್ಯ ಕಾಪಾಡೋದು ಹೇಗೆ? ಎಕ್ಸಾಕ್ಟ್ಲಿ, ಒಸಡಿಂದು. ಸೊ ನಾವೇನು ಮಾಡ್ತೀವಿ, ಹಲ್ಲು ಉಜ್ಜೋದು ಅಂತ ಕನ್ಸಿಡರ್ ಮಾಡಿದಾಗ ಹಲ್ಲಿನಷ್ಟೇ ಉಜ್ಜಬೇಕು ಅನ್ನೋ ಒಂದು ಕಾನ್ಸೆಪ್ಟು ಬ್ಯಾಡ್ ಫೇಸಸ್ ಇದೆ. ಬಿಕಾಸ್ ನಮ್ಗೆ ಯಾರಿಗೂ ಕರೆಕ್ಟಾಗಿ ಸೈಂಟಿಫಿಕ್ ವೇಸ್ ಆಫ್ ಬ್ರಷಿಂಗ್ ಗೊತ್ತಿಲ್ಲದೆ ಇರೋದ್ರಿಂದ.
ಹೇಗೆ ಯಾವ ವಿಧಾನದಲ್ಲಿ ಬ್ರಷ್ ಮಾಡಬೇಕು ಅಂತ ಎಲ್ಲೆಲ್ಲಿ ಬ್ರಷ್ ಹೋಗಬೇಕು ಅಂತ ಗೊತ್ತಿಲ್ಲದೆ ಇರೋದು ಪ್ರಾಬ್ಲಮಿಂದ ಏನಾಗುತ್ತೆ, ಹೊಸಡಿನ ಆರೋಗ್ಯ ತುಂಬ ಹಾಳಾಗ್ತಾ ಬರ್ತಿರುತ್ತೆ. ಹಲ್ಲು ಮುರಿದೋದ್ರೆ ನಮಗೆ ಗೊತ್ತಾಗುತ್ತೆ, ಆದರೆ ನೀವು ಗಮನಿಸಿ ಹೊಸಡೇನಾದರೂ ಹಾಳಾಗಿದ್ರೆ ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆ? ಹೊಸಡಿನ ಬಗ್ಗೆ ಅವೇರ್ನೆಸ್ ಇಲ್ಲ ಅಥವಾ ತಿಳುವಳಿಕೆ ಇಲ್ಲ. ಹೊಸಡು ಅಂದ್ರೆ ಏನು, ಹೊಸಡಿನ ಇಂಪಾರ್ಟೆನ್ಸ್ ಏನು, ಬಾಯಲ್ಲಿ ಹಲ್ಲಿಗೆ ಹೊಸಡಿಗೆ ಏನು ಇಂಟರ್ ಕನೆಕ್ಷನ್ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಈ ಥರ ಆಗುತ್ತೆ. ನಮ್ಮ ಹೊಸಡು ಎಷ್ಟು ಚೆನ್ನಾಗಿರುತ್ತೋ ಹಲ್ಲು ಅಷ್ಟೇ ಗಟ್ಟಿಯಾಗಿರುತ್ತೆ. ಹುಳುಕಿಲ್ಲ ಅಂತಂದರೆ ಹೊಸಡು ಹಾಳಾಗಿದ್ರೆ ಅದರಿಂದ ಪ್ರಾಬ್ಲಮ್ ಆಗಿ ಹಲ್ಲು ಅಲ್ಗಾಡೋ ಅಂಥದ್ದಾಗುತ್ತೆ. ಸೊ ಹೊಸಡು ಮತ್ತು ಹಲ್ಲನ್ನು ಯಾವತ್ತೂ ಬೇರೆ ರೀತಿಯಾಗಿ ನೋಡೋದು ಬಿಟ್ಟು ಹೊಸಡು ಹಲ್ಲು ಅಥವಾ ಬಾಯಿ ಕಂಪ್ಲೀಟ್ ಒಂದಾಗಿ ನೋಡ್ತಾ ಅದನ್ನು ಹೆಲ್ತ್ ಒಳಗಡೆ ಕನ್ಸಿಡರ್ ಮಾಡಿದ್ರೆ ಫಾರ್ ಬೆಟರ್ ರಿಸಲ್ಟ್ಸ್, ಫಾರ್ ಬೆಟರ್ ಹೆಲ್ತ್ ಜನಕ್ಕೆ ಹೆಲ್ಪ್ ಆಗುತ್ತೆ. ದಟ್ ಈಸ್ ವಾಟ್ ಡೆಂಟಿಸ್ಟ್ ವಿಲ್ ರಿಕಮೆಂಡ್. ಡೆಂಟಿಸ್ಟ್ ಅದನ್ನೇ ಹೇಳ್ತಾರೆ ಯಾವಾಗಲೂ, ಹೊಸಡು ಹಲ್ಲು ಯಾವತ್ತು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು, ಹೆಲ್ತ್ ಯಾಕೆ ಕಾಪಾಡ್ಕೊಂಡು ಹೋಗ್ಬೇಕು. ಟೀತ್ ಬೇರೆ, ಗಮ್ಸ್ ಬೇರೆ, ಹೆಲ್ತ್ ಬೇರೆ ಅನ್ನಂಗಾಗಿದೆ. ಅದನ್ನೆಲ್ಲ ನಾವು ಹೆಲ್ತಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಫಾರ್ ಎವ್ರಿ ಕಾಮನ್ ಬೀಯಿಂಗ್. ಸರ್, ಈ ವಯಸ್ಸಾದಂತೆ ಹಲ್ಲುಗಳ ಆರೋಗ್ಯ ಕ್ಷೀಣಿಸುತ್ತೆ, ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಸರ್. ಹೇಗೆ ಅವರು ಹಲ್ಲಿನ ಆರೋಗ್ಯನ ಕಾಪಾಡ್ಕೊಳ್ಬೇಕು ವಯಸ್ಸಾದಂತಹ ಜನರು? ನಮ್ಮ ಏನು ಇಂಡಿಯನ್ ಪಾಪ್ಯುಲೇಷನಲ್ಲಿ ಡೆಂಟಲ್ ಹೆಲ್ತ್ ಅನ್ನೋದು ಸ್ವಲ್ಪ ನೆಗ್ಲೆಕ್ಟೆಡ್, ಸ್ವಲ್ಪ ಸೈಡಿಗೆ ಇಟ್ಟರು ಅಂತ ವಿಷಯ ಆಗ್ಬಿಟ್ಟಿದೆ. ತೊಂದರೆ ಇಲ್ಲ, ದಿನೇ ದಿನೇ ಅವೇರ್ನೆಸ್ ಜಾಸ್ತಿ ಆಗ್ತಾ ಇದೆ. ಅದನ್ನು ಕನ್ಸಿಡರಬಲಿ ನೋಟಿಸಬಲ್ ಚೇಂಜಸ್ ಅಂತೂ ಕಾಣಿಸ್ತಿದೆ. ಡೆಂಟಿಸ್ಟ್ ಅವೇರ್ನೆಸ್ಸು, ಡೆಂಟಲ್ ಅವೇರ್ನೆಸ್ ಆಗ್ಬೋದು. ಸೊ ಇದೆಲ್ಲ ಜಾಸ್ತಿ ಆಗ್ತಿದೆ. ಇವಾಗಿನ ಪ್ರಾಬ್ಲಮ್ಸ್ ಅವಾಯ್ಡ್ ಮಾಡ್ತಾ ಹೋಗ್ತೀವಿ. ಬಟ್ ಮುಂಚೆ ಏನಾಗಿದೆ, ನಮ್ಮ ಏಜ್, ನೀವೇನು ಕೇಳಿದ್ರಿ, ಏಜ್ ಸಂಬಂಧ ಏನಾದ್ರು ಇದೆಯಾ ಅಂತಂದರೆ ಹೌದು. ಏಜ್ ಹೋಗ್ತಾ ಇದ್ದಂತೆ ಹಲ್ಲಿನ ಕಲರ್ ಡಿಮ್ ಆಗ್ತಾ ಹೋಗುತ್ತೆ. ನಮ್ಗೇನು ವೈಟಿಸ್ಟ್ ಟೀತ್ ಕಾಣ್ತಿರುತ್ತೆ ಯಂಗ್ ಏಜಲ್ಲಿ, ಅದು ಹಾಗೆ ಇರಲ್ಲ. ದಿನೇ ದಿನೇ ಹಲ್ಲಿನ ಕಲರ್ ಹಾಳಾಗ್ತಾ ಹೋಗುತ್ತೆ, ಹಲ್ಲಿನ ಮೇಲೆ ಡೆಪಾಸಿಟ್ಸ್ ಕೂಡ್ತಾ ಹೋಗುತ್ತೆ. ಬಿಕಾಸ್ ನೀವು ಗಮನಿಸಿ, ಸುಮಾರು ಒಂದು 80% ಜನ ಇಂಡಿಯಲ್ಲಿ ಯಾವತ್ತೂ ಡೆಂಟಿಸ್ಟ್ ಹತ್ರ ಹೋಗಿರಲ್ಲ. ಸೊ ಅದು ಪ್ರಾಬ್ಲಮ್. ಏನು ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಂಡಿರಲ್ಲ. ನೋ ಬಂದರೆ ಮಾತ್ರ ಡೆಂಟಲ್ ಪ್ರಾಬ್ಲಮ್ ಅಂತ ಕನ್ಸಿಡರ್ ಮಾಡ್ಕೊಂಡು ಬಿಟ್ಟಿರ್ತಾರೆ. ಸೊ ದಟ್ ಈಸ್ ದ ಪ್ರಾಬ್ಲಮ್. ಅದು ಆ್ಯಕ್ಚುಲಿ ಆಗಲ್ಲ. ನೋ ಬಂದರೆ ಇನ್ಫೆಕ್ಷನ್ ಆಗಿದೆ, ಹಾಳಾಗಿದೆ ಹಲ್ಲು ಅಂತ. ಸೊ ನೋ ಬರೋಕ್ಕೆ ಮುಂಚೆ ಯುವರ್ ಡೆಂಟಲ್ ಚೆಕಪ್ಸ್ ಇಸ್ ರಿಕ್ವೈರ್ಡ್. ಸೊ ವಯಸ್ಸಾದ ನಂತರ ಏನಾಗುತ್ತೆ, ನಮ್ಮ ಹೊಸಡು ಕರಗ್ತಿರುತ್ತೆ, ಮೂಳೆನೂ ವರ್ಷ ಕರಗ್ತಾ ಹೋಗುತ್ತೆ. ಆ್ಯಂಡ್ ನಮ್ಮ ವಯಸ್ಸಾಗ್ತಾ ಬೇರೆ ಬೇರೆ ಕಾಯಿಲೆಗಳು, ಎಕ್ಸಾಂಪಲ್ ನಮ್ಮ ಶುಗರ್ ಹೇಗೆ ಡಿಪೆಂಡ್ ಆಗುತ್ತೆ ಹೊಸಡು ಮತ್ತು ಅಥವಾ ಬಾಯಿನ ಆರೋಗ್ಯ ಮೇಲೆ, ದಂತ ಆರೋಗ್ಯದ ಮೇಲೆ, ನಮ್ಮ ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆದ್ದು ಏನು ಪರಿಣಾಮಗಳಿದೆ ನಮ್ಮ ಹಲ್ಲಿನ ಮೇಲೆ ಅಂತ ಕನ್ಸಿಡರ್ ಮಾಡಿದಾಗ ಗಾಯ ಎಲ್ಲೇ ಆದರೂ ಬೇಗ ಒಣಗೋದಿಲ್ಲ. ಸೊ ಇನ್ಫೆಕ್ಷನ್, ನಿಮ್ಮ ಶುಗರ್ ಇರೋ ಬಾಯಲ್ಲಿ ಇನ್ಫೆಕ್ಷನ್ ಇದೆ ಅಂತಂದರೆ ಬ್ಯಾಕ್ಟೀರಿಯಾಗೆ ಒಳ್ಳೆ ಊಟ ಸಿಗ್ತಿದೆ. ಗ್ಲೂಕೋಸ್ ಲೆವೆಲ್ ಜಾಸ್ತಿ ಇರುತ್ತೆ ಶುಗರ್ ಇರೋರಲ್ಲಿ. ಸೊ ಇನ್ಫೆಕ್ಷನ್ ಈಸಿಯಾಗಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಅಥವಾ ಇನ್ ಟರ್ಮ್ಸ್ ಆಫ್ ದ್ಯಾಟ್ ಇನ್ಫೆಕ್ಷನ್ ಬೇಗ ವಾಸಿ ಆಗೋದಿಲ್ಲ. ಸೊ ಬೀಯಿಂಗ್ ವೆರಿ ಕಾನ್ಷಿಯಸ್, ನಾವು ರೆಗ್ಯುಲರ್ ಶುಗರ್ ಇರೋರು, ಪ್ರೀ ಡಯಾಬಿಟಿಕ್ ಅಥವಾ ಡಯಾಬಿಟಿಕ್ಸ್ ಇರೋರು ಗೆಟಿಂಗ್ ಅ ಡೆಂಟಲ್ ಚೆಕಪ್ ಡನ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಕನ್ಸಿಡರಬಲ್ ಚೇಂಜಸ್ ಇರುತ್ತೆ. ಹೊಸಡು ಕರಗೋದು ಮತ್ತು ಮೂಳೆ ಕರಗೋದು ಜಾಸ್ತಿ ಆಗ್ತಾ ಹೋಗುತ್ತೆ ಸಿಗ್ನಿಫಿಕೆಂಟ್ಲಿ. ಅದನ್ನೇ ವಾಟ್ ವಿ ಆರ್ ಸೀಯಿಂಗ್ ನಾವು ಇನ್ ದ ಕ್ಲಿನಿಕ್. ಇವಾಗ ಕ್ಲಿನಿಕಲ್ಲಿ ಬರುವಂಥ ಕೇಸ್ಗಳಲ್ಲಿ ಇದೇ ಸಿಗ್ನಿಫಿಕೆಂಟಾಗಿ ಕಾಣಿಸುತ್ತೆ. ಡಯಾಬಿಟೀಸ್ ಇರೋರಿಗೆ ಸ್ವಲ್ಪ ಹೊಸಡು ಬೇಗ ಕರಗೋದು, ಹಲ್ಲು ಬೇಗ ಅಲ್ಗಾಡಕ್ಕೆ ಸ್ಟಾರ್ಟ್ ಆಗೋದು, ಈ ಥರ ಸ್ವಲ್ಪ ಕಾಮನ್ ಪ್ರಾಬ್ಲಮ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವರು ಯಾವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಸರ್? ಎಸ್. ಸೊ ಡಾಕ್ಟರ್ನ ನೀವು ಯಾವಾಗ ಕನ್ಸಲ್ಟ್ ಮಾಡಬೇಕು, ಡೆಂಟಿಸ್ಟ್ನ ಯಾವಾಗ ಕನ್ಸಲ್ಟ್ ಮಾಡಬೇಕು ಅಂತ ನಾವು ಕನ್ಸಿಡರ್ ಮಾಡಿದಾಗ ಮೊದಲು ನಾವು ಏಜ್ ವೈಸ್ ಬರೋಣ. ಏಜ್ ವೈಸ್ ನಿಮ್ದೊಂದು ಕ್ವಶನ್ ಇತ್ತಲ್ಲ, ಏನು ಮಕ್ಕಳ ಬಗ್ಗೆ ಅಂತ. ಅದು ಮಕ್ಕಳಿಗೆ ನೆಕ್ಸ್ಟ್ ಎಪಿಸೋಡ್ ಮಾಡೋಣ. ಹೌದಾ? ಓಕೆ. ಹಾಂ. ಸೊ ಈಗ ಯಾವಾಗ ಡೆಂಟಿಸ್ಟ್ ಹತ್ರ ಹೋಗಬೇಕು ಅಂತ ಕನ್ಸಿಡರ್ ಮಾಡೋಕ್ಕೆ ನಾನು ಒಂದೊಂದಾಗಿ ಉದಾಹರಣೆ ಕೊಡ್ತಾ ಹೋಗ್ತೀನಿ. ಒಂದು, ನಿಮಗೆ ಯಾವುದೇ ರೀತಿ ಸೆನ್ಸಿಟಿವಿಟಿ ಇರಬಾರ್ದು. ಇನ್ನೊಂದು, ಯಾವುದೇ ರೀತಿ ನೋವು ಇರಬಾರ್ದು. ಇನ್ನೊಂದು, ನೀವು ಎರಡೂ ಸೈಡ್ ಬ್ಯಾಲೆನ್ಸ್ ಮಾಡ್ಕೊಂಡು ಊಟ ಮಾಡೋ ಥರ ಆಗಬೇಕು. ಎರಡೂ ಸೈಡ್ ಬ್ಯಾಲೆನ್ಸ್ ಮಾಡ್ಕೊಂಡು ಊಟ ಮಾಡದೇ ಇದ್ರೆ ಏನಾಗುತ್ತೆ, ಒಂದೇ ಸೈಡ್ಗೆ ಪ್ರೆಷರ್ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಈ ಒಂದು ಸೈಡ್ ಇರ್ತಕ್ಕಂಥ ಚೆನ್ನಾಗಿರ್ತಕ್ಕಂಥ ಹಲ್ಗಳಿಗೆ ಆನ್ ಎ ಲಾಂಗ್ ಟರ್ಮ್, 10 ವರ್ಷ ಅನ್ನೋದು ಹಲ್ಲಿಗೆ ತುಂಬ ಕಡಿಮೆ ವಯಸ್ಸು. ಆನ್ ಎ ಲಾಂಗ್ ಟರ್ಮ್ ಯೋಚನೆ ಮಾಡಿದ್ರೆ ನಾವು ಒಂದೇ ಸೈಡ್ ತಿನ್ನೋದ್ರಿಂದ ಅದಷ್ಟು ಕಾಂಪ್ರಮೈಸ್, ಒಂದು ಸೈಡ್ ಅಷ್ಟು ಕಾಂಪ್ರಮೈಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಆಲ್ ದ ನೆಗ್ಲೆಕ್ಟೆಡ್ ಪ್ರಾಬ್ಲಮ್ಸ್. ಆಮೇಲೆ ಸೊ ಏನಾಗುತ್ತೆ, ನಮ್ಮ ಹೊಸದು ಬ್ಲೀಡಿಂಗ್, ಇವಾಗ ಏನೇನು ಡಿಸ್ಕಸ್ ಮಾಡಿದ್ವಿ, ಬಾಯಲ್ಲಿ ಹುಳುಕಿರಬಾರ್ದು, ಹಲ್ಲು ಮತ್ತು ಹೊಸಡಿನ ಮಧ್ಯೆ ಗಲೀಜು ಸಿಗಾಕೊಂಡಿರಬಾರ್ದು, ಹಲ್ಲಿನ ಮೇಲೆ ಸ್ಟೇನ್ಸ್ ಇರಬಾರ್ದು, ಹುಳುಕಿರಬಾರ್ದು, ನೋವು ಇರಬಾರ್ದು, ಸೆನ್ಸಿಟಿವಿಟಿ ಇರಬಾರ್ದು. ಮೇನ್ ಥಿಂಗ್, ಎಲ್ಲ ಹಲ್ಲಲ್ಲೂ ಊಟ ಮಾಡೋಕ್ಕಾಗಬೇಕು. ಸೊ ಅಕಸ್ಮಾತ್ ಹಲ್ಲು ನೋವು ತುಂಬ ದಿನದಿಂದ, ಹಲ್ಲು ಸೆನ್ಸಿಟಿವಿಟಿ ತುಂಬ ದಿನದಿಂದ ಇದೆ ಅಂತಂದರೆ ಏನಾಗುತ್ತೆ, ನಾವು ಒಂದು ಸೈಡ್ ಊಟ ಮಾಡೋದು ಕಡಿಮೆ ಮಾಡ್ತಾರೆ ಜನ.
ಒಂದು ಸೈಡ್ ಊಟ ಮಾಡೋದು ಕಡಿಮೆ ಮಾಡಿದ ಕೂಡಲೇ ದ ಕ್ವಾಂಟಿಟಿ ಆಫ್ ಫುಡ್ ವಿಚ್ ವಿ ಟೇಕ್, ಅಂದರೆ ನಾವು ಎಷ್ಟು ಆಹಾರ ಒಂದು ದಿನಕ್ಕೆ ಎಷ್ಟು ಗ್ರಾಮ್ಸ್ ಲೆಕ್ಕದಲ್ಲಿ ಏನು ತೊಗೊಳ್ತೀವಿ ಅದರ ಕ್ವಾಂಟಿಟಿ ಕಡಿಮೆ ಆಗ್ತಾ ಬರುತ್ತೆ. ನಮ್ಗೆ ಅದು ನೋಟಿಸ್ ಮಾಡೋಕ್ಕಾಗಲ್ಲ. ದಿನಕ್ಕೆ ಒಂದು ತನ ಕಡಿಮೆ ಆಗ್ತಾ ಹೋದರೆ ಒಂದು 15 days ನಾವು ತುಂಬ ರೆಡ್ಯೂಸ್ ಮಾಡಿಬಿಟ್ಟಿರ್ತೀವಿ. ಕ್ವಾಂಟಿಟಿ ಆಫ್ ಫುಡ್ ನಾವೇನು ಇಂಟೇಕ್ ಮಾಡ್ತೀವಿ ಅದು ಕಾಂಪ್ರಮೈಸ್ ಆಗ್ತಾ ಬರುತ್ತೆ. ಆಮೇಲೆ ಇದೇ ರೀತಿ ನೆಗ್ಲೆಕ್ಟೆಡ್, ಈಗ ಹಲ್ಲು ಹುಳುಕಾಗಿರೋದನ್ನ ಹಂಗೆ ನೆಗ್ಲೆಕ್ಟ್ ಮಾಡ್ಕೊಳ್ತಾ ಹೋದರೆ ನೆಕ್ಸ್ಟ್ ಕಾನ್ಸಿಕ್ವೆನ್ಸ್ ಏನಾಗುತ್ತೆ, ಎಲ್ಲ ಈಸಿಲಿ ದವಡೆ ಹಲ್ಗಳು ಹೋಗ್ಬಿಟ್ಟಿರುತ್ತೆ. ಎರಡೂ ಸೈಡ್ ದವಡೆ ಹಲ್ಗಳು ಇಲ್ಲದೆ ಇರೋಂಥ ಜನ ನಾನು ತುಂಬ ನೋಡ್ತಾ ಇದ್ದೀನಿ. ದವಡೆ ಹಲ್ಲು ತುಂಬ ಇಂಪಾರ್ಟೆಂಟು. ಯಾಕಂದರೆ ನಾವು ಏನೇ ತಿಂದರೂ ಬಾಯಲ್ಲೇ ಫಸ್ಟ್ ಜೀರ್ಣ ಆಗಬೇಕು. 80% ಬಾಯಲ್ಲೇ ನಾವು ಕಡ್ದು ತಿಂದಾಗ ಜೀರ್ಣ ಆಗುವಂಥ ಕ್ರಮ ತುಂಬ ಸುಲಭ ಆಗುತ್ತೆ ನಮ್ಮ ಹೊಟ್ಟೆಗೆ ಮತ್ತು ನಮ್ಮ ಕರಳಿಗೆ. ಸೊ ನಾವೇನು ಮಾಡ್ತೀವಿ, ದವಡೆ ಹಲ್ಲು ಇಲ್ಲದೆ ಇದ್ದವ್ರು ಪಾಪ ಏನು ಮಾಡ್ತಾರೆ, ಏನು ಜಗಿದಲ್ಲೇ ತಿನ್ಬೇಕಾಗಿ ಬರುತ್ತೆ. ಬಿಕಾಸ್ ಜಗ್ಗಕ್ಕೆ ಆಪ್ಷನ್ ಇಲ್ಲ. ದವಡೆ ಹಲ್ಲು ಇಲ್ಲದೆ ಇರೋದ್ರಿಂದ ಅವ್ರಿಗೆ ಝೀರೋ ಆಪ್ಷನ್, ಏನು ಮಾಡೋಕ್ಕಾಗತ್ತೆ ಜಗಿದೆ. ಸೊ ನಮ್ಗೇನು ಆವಾಗ ಏನಾಗುತ್ತೆ, ಹೊಟ್ಟೆಗೆ ಮತ್ತು ಕರಳಿಗೆ ಲೋಡ್ ಜಾಸ್ತಿ ಆಗುತ್ತೆ. ಅದು ಕ್ರಶ್ ಮಾಡಬೇಕಾಗತ್ತಲ್ಲ. ಸೊ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಫಸ್ಟ್ ಪಾರ್ಟೇ ನಮ್ಮ ಬಾಯಿ ಹಲ್ಲು. ಸೊ ಈ ಚರ್ನಿಂಗ್ ಪ್ರೋಸೆಸ್ ಏನಾದರೂ ಬಾಯಲ್ಲಿ ಆಗದೆ ಇದ್ದರೆ ನಮ್ಮ ಹೊಟ್ಟೆಗೆ ಕರಳಿಗೆ ತುಂಬ ಪ್ರೆಷರ್ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಪ್ರೆಷರ್ ಬೀಳಕ್ಕೆ ಸ್ಟಾರ್ಟ್ ಆದಾಗ ಮನುಷ್ಯ 45-50 ವರ್ಷದ ಮೇಲೆ ಈ ಪ್ರಾಬ್ಲಮ್ ಯೂಶಲಿ ಆಗುತ್ತೆ. ದವಡೆ ಹಲ್ಲು ಕಳ್ಕೊಂಡ್ಬಿಟ್ಟಿರ್ತಾನೆ 45-50 ವರ್ಷಕ್ಕೆ. ಸೊ ಅವನು ಏಜ್ ವೈಸ್ನು ಸ್ವಲ್ಪ ಕಾಂಪ್ರಮೈಸ್ ಆಗಿರುತ್ತೆ ಬಾಡಿ. ನೆಕ್ಸ್ಟ್ ನಾವು ಊಟನೂ ಕರೆಕ್ಟಾಗಿ ಸಪ್ಲೈ ಮಾಡ್ತಿಲ್ಲ, ಅಂದರೆ ಜಗದು ತಿಂತಿಲ್ಲ. ಸೊ ಏನಾಗುತ್ತೆ, ಎಲ್ಲ ಕಡೆ ಮನುಷ್ಯ ಸಪೂರ ಅಥವಾ ಸಣ್ಣ ಆಗಕ್ಕೆ ಬರ್ತಾನೆ. ಬಾಡಿ ಹೆಲ್ತ್ ಈಸ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ದ ಫುಡ್. ನಾವು ತಗೊಳ್ಳೋ ಊಟದ ಮೇಲೆ ಕಂಪ್ಲೀಟ್ ನಮ್ಮ ಹೆಲ್ತ್ ಡಿಪೆಂಡ್ ಆಗಿರುತ್ತೆ. ನಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿದೆ ಅಷ್ಟು ಚೆನ್ನಾಗಿ ಊಟ ಸೇರ್ತಿರುತ್ತೆ. ನಾವು ಊಟ ಎಷ್ಟು ಚೆನ್ನಾಗಿ ತಿಂತಿರ್ತೀವಿ ಅದೇ ಥರ ನಮ್ಮ ಆರೋಗ್ಯ ಇರುತ್ತೆ. ಅದೆರಡು ಡಿಪೆಂಡಬಲ್ಸ್. ಸೊ ಇದೆರಡು ಡಿಪೆಂಡಬಲ್ಸ್ ಇರೋದ್ರಿಂದ ನಾವು ವಿಲ್ ಹ್ಯಾವ್ ಟು ಬ್ಯಾಲೆನ್ಸ್ ಥಿಂಗ್ಸ್. ಸೊ ಹಾಗಾಗಿ ದವಡೆ ಹಲ್ಲಾಗ್ಬೋದು ಅಥವಾ ಹಲ್ಲಾಗ್ಬೋದು ತಿನ್ನಕ್ಕೆ ಜಗಿಲಿಕ್ಕೆ ಭಾಳ ಇಂಪಾರ್ಟೆಂಟು. ತುಂಬ ಎಫಿಷಿಯೆಂಟಾಗಿ ಕನ್ಸಿಡರ್ ಮಾಡಬೇಕು ನಾವು ನಮ್ಮ ಬಾಯಲ್ಲಿ ಇರ್ತಕ್ಕಂಥ ಹೆಲ್ತ್ನ ಅಂತ. ಸರ್, ಒಂದು ವೇಳೆ ಹಲ್ಲು ಅನ್ನೋದು ಹೋಗಿದ್ರೆ ಆ ಹಲ್ಲನ್ನ ರಿಪ್ಲೇಸ್ಮೆಂಟ್ ಮಾಡೋದು ಹೇಗೆ? ಮತ್ತೆ ಅದ್ರ ಪ್ರಯೋಜನ ಏನು ಸರ್? ಹೌದು. ಸೊ ಹಲ್ಲನ್ನು ರೀಪ್ಲೇಸ್ ಮಾಡೋದು ಅಂತ ಬಂದಾಗ ಮೇನ್ 3 ಆಪ್ಷನ್ಸ್ ಕನ್ಸಿಡರ್ ಮಾಡ್ತೀವಿ. ಒಂದು ತೆಗೆಯೋದು ಹಾಕೋದು ವಿಚ್ ಈಸ್ ರಿಮೂವಬಲ್ಸ್, ಇನ್ನೊಂದು ಫಿಕ್ಸ್ಡ್ ಅಥವಾ ಸೆಮಿ ಫಿಕ್ಸ್ಡ್, ಇನ್ನೊಂದು ಇಂಪ್ಲಾಂಟ್ಸ್ ಅಂತ ಹೇಳಿ. ಈ 3 ವಿಧಾನದಲ್ಲಿ ಯಾವುದು ಬೇಕಾದರೂ ಯೂಸ್ ಮಾಡಿ ನಾವು ಡೆಂಟಲ್ ಪ್ರಾಸ್ಥೆಸಿಸ್ ಅಥವಾ ಕೃತಕ ಹಲ್ಲು, ಆರ್ಟಿಫಿಷಿಯಲ್ ಹಲ್ಲನ್ನ ಕೊಡ್ಬೋದು. ಯಾವುದೇ ರೀತಿ ತೊಂದರೆ ಇಲ್ಲ. ಅದು ಪ್ರತಿಯೊಂದು ಕೇಸ್ ಮೇಲೆ ಡಿವೈಡ್ ಆಗುತ್ತೆ. ಯಾವ್ಯಾವ ಕೇಸಿಗೆ ಯಾವ್ಯಾವ್ದು ಬೇಕು ಅಂತ ಡೆಂಟಿಸ್ಟ್ ಮಾತ್ರ ಸೆಲೆಕ್ಟ್ ಮಾಡಿ ಆ ಪ್ರೊಸೀಜರ್ಗೆ ಏನೇನು ಬೇಕು ಅವಶ್ಯಕತೆ ಅಂತ ಡೆಂಟಿಸ್ಟ್ ಮಾಡ್ತಾರೆ. ಆಲ್ ದೀಸ್ 3 steps ಎಲ್ಲದರಲ್ಲೂ ಕೆಲಸ ಒಂದೇ, ಏನು ಹಲ್ಲು ಇರಬೇಕು, ಹಲ್ಲು ರೀಪ್ಲೇಸ್ ಆಗಬೇಕು. ಇಲ್ಲದೆ ಇರ್ತಕ್ಕಂಥ ಹಲ್ಲನ್ನ ಡೆಫಿನೆಟಾಗಿ ರೀಪ್ಲೇಸ್ ಮಾಡಿರಬೇಕು. 2ರಿಂದ 3 ಹಲ್ಲು ಶಾರ್ಟೇಜ್ ಆಗಿದೆ ಅಂತಂದರೆ ನಮಗೆ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಏನೋ ಒಂದು ಕಾಂಪ್ರಮೈಸ್ ಆಗೇ ಆಗುತ್ತೆ. ಟುಡೇ ಆರ್ ಟುಮಾರೋ, ಇವತ್ತು ಅಥವಾ ನಾಳೆ ಏನಾದರೂ ಒಂದು ಪ್ರಾಬ್ಲಮ್ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಆಗುವಂಥದ್ದು ಸಹಜ. ಯಾಕೆ ಅಂದರೆ ನಮ್ಮ ಹಲ್ಲು ಸಹ ಡೈಜೆಸ್ಟಿವ್ ಸಿಸ್ಟಮ್ದು ಒಂದು ಭಾಗ ಆಗಿದೆ. ಸೊ ಇದು ಪ್ರಯೋಜನಗಳೇನು ಅಂತಂದರೆ ನಮ್ಮ ಹೆಲ್ತ್ ಬೆನಿಫಿಟ್ಸ್. ನಾವು ದವಡೆ ಹಲ್ಲು, ಎಸ್ಪೆಷಲಿ ದವಡೆ ಹಲ್ಲು, ನಾನು ಮುಂದೆ ಹಲ್ಲಿಗಿಂತಲೂ ತುಂಬ ದವಡೆ ಹಲ್ಲು ಯಾಕೆ ಫೋಕಸ್ ಮಾಡ್ತೀನಿ ಅಂದರೆ ಅದರಲ್ಲೇ ನಾವೆಲ್ಲ ಚರ್ನಿಂಗ್ ಅಥವಾ ಕಚ್ಚೋದು, ಮ್ಯಾಸ್ಟಿಕೇಷನ್ ಅಂತ ನಾವೇನು ಕರಿತೀವಿ, ನೀಟಾಗಿ ಜಗದು ತಿನ್ನೋದು ಊಟ ನಾವು ದವಡೆ ಹಲ್ಲುಗಳಲ್ಲಿ. ಸೊ ಮೇನ್ 3 ದವಡೆ ಹಲ್ಲು ದೊಡ್ಡದು, ಚಿಕ್ಕ ದವಡೆ ಅಲ್ಲಿ 2 ಎಲ್ಲ ಸೈಡ್ ಇರುತ್ತೆ. ಸೊ ನಮಗೆ ಆಲ್ ಆಫ್ ಎ ಟೋಟಲ್ ಕೆಳಗಡೆ 6 ದವಡೆ, ಮೇಲ್ಗಡೆ 6 ದವಡೆ ಇರುತ್ತೆ. ಕೆಳಗಡೆ ನಮಗೆ 4 ದವಡೆ ಚಿಕ್ಕ ದವಡೆ, ಮೇಲೆಗಡೆ 4 ಚಿಕ್ಕ ದವಡೆ ಹಲ್ಲು ಇರುತ್ತೆ. ಟೋಟಲ್ ನಮಗೆ ಒಂದು ಸೈಡ್ಗೆ 10, ಈ ಸೈಡ್ 10, 20 ದವಡೆ ಹಲ್ಲು ಬಾಯಲ್ಲಿ ಇರುತ್ತೆ. ಸೊ ಅದರಲ್ಲಿ ಕೆಲವ್ರಿಗೆ ವಿಸ್ಡಮ್ ಟೂತ್ ಅಂತ ಒಂದು ಪ್ರಾಬ್ಲಮ್ ಕೇಳಿರ್ತೀರ ನೀವು. ಅದು ನೆಕ್ಸ್ಟ್ ನೀವು ಕ್ವಶನ್ ಕೇಳಿ. ನೆಕ್ಸ್ಟ್ ನಾವು ತೊಗೊಳ್ಳೋಣ ವಿಸ್ಡಮ್ ಟೂತ್ನ. ನೆಕ್ಸ್ಟ್ ಕ್ವಶನ್ ತೊಗೊಳ್ಳೋಣ. ವಿಸ್ಡಮ್ ಟೂತ್ ಪ್ರಾಬ್ಲಮ್ಸ್ ಬಗ್ಗೆ ಲೇಟರ್ ಆನ್ ಹೇಳ್ತೀನಿ. ಅದು ಏಜ್ ರಿಲೇಟೆಡಲ್ಲಿ ನಾವು ಡಿಸ್ಕಸ್ ಮಾಡೋಣ ಇನ್ನು ನೆಕ್ಸ್ಟ್ ಕಮ್ಮಿಂಗ್ ಥಿಂಗ್. ಸೊ ಈಗ ನಾವು ಈ ಎಲ್ಲ ದವಡೆ ಹಲ್ಲುಗಳಲ್ಲಿ ಒಂದು ಕಾಂಪ್ರಮೈಸ್ ಆದರೆ ಇಟ್ ಈಸ್ ಓಕೆ. 20ರಲ್ಲಿ ಏನಾಗುತ್ತೆ, ನಮಗೆ ಒಂದು ಸೈಡ್ ಇಲ್ಲದೆ ಇದ್ದರೆ ಅದ್ರ ಆಪೋಸಿಟ್ ಸೈಡ್ ಇರ್ತಕ್ಕಂಥ ದವಡೆ ಹಲ್ಲು ಯೂಸ್ ಆಗಲ್ಲ. ಸೊ ಅದು ಪ್ರಾಬ್ಲಮ್. ನಾವು 1-2 ಮಿಸ್ ಆದರೆ ತೊಂದರೆ ಇಲ್ಲ ಅನ್ಕೋತೀವಿ, ಬಟ್ ಪ್ರಾಬ್ಲಮ್ ಇರೋದು ಇಲ್ಲಿ ನಮಗೆ ಆಪೋಸಿಟ್ ಟೀತ್ ಬೇಕು. ಇದು ಒಂದು ತಗ್ಸಿದ್ದೀನಿ ಪರವಾಗಿಲ್ಲ ಬಿಡು ಅಂತ ಹೇಳ್ಕೊಳ್ಳೋದಲ್ಲ. ಪ್ರಾಬ್ಲಮ್ ಏನಾಗುತ್ತೆ, ಈ ಒಂದು ತಗ್ಸಿರೋದಕ್ಕೆ ಅದ್ರ ಆಪೋಸಿಟ್ ಇರ್ತಕ್ಕಂಥ ದವಡೆ ಹಲ್ಲು ಯೂಸ್ ಇಲ್ಲ ಅಂತ. ಇಟ್ಸ್ ಆಫ್ ನೋ ಯೂಸ್, ಸುಮ್ಮನೆ ಇದೆ ಬಟ್ ಯೂಸ್ ಇಲ್ಲ. ಅದು ದಿನೇ ಸೂಪ್ರಾರಪ್ಷನ್ ಅಂತ ಇನ್ನೊಂದು ಕಾಂಪ್ಲಿಕೇಶನ್ಸ್ ಆಗ್ತಾ ಹೋಗುತ್ತೆ. ಸೊ ಯಾವತ್ತೂ ಅಷ್ಟೇ, ಇಫ್ ದ ಟೀತ್ ಈಸ್ ರಿಮೂವ್ಡ್, ಫಸ್ಟ್ ನಾವು ರೀಪ್ಲೇಸ್ಮೆಂಟ್ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಹಲ್ಲು ತಗ್ಸಿದ ತಕ್ಷಣ ನೆಕ್ಸ್ಟ್ ಯೋಚನೆ ನಮ್ಮದು ಹಲ್ಲು ಹಾಕ್ಸೋದು ಹೇಗೆ, ಯಾವಾಗ ಹಾಕ್ಸೋದು, ಹೇಗೆ ಹಾಕ್ಸೋದು, ಹಿಂಗೆ ಹಾಕ್ಸೋದು, ಇಷ್ಟು ನಿಮ್ಮದು ಇರುತ್ತೆ.
ಸೊ ದಂತ ವೈದ್ಯ ಅಥವಾ ಡೆಂಟಿಸ್ಟ್ನ ವಿಸಿಟ್ ಮಾಡೋದು ಬಹಳ ಮುಖ್ಯ ಟು ರೀಪ್ಲೇಸ್ ಎ ಟೀತ್. ಈ ರೂಟ್ ಕೆನಾಲ್ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ ಸರ್. ಇದರಲ್ಲಿ ಸ್ವಲ್ಪ ಜನಕ್ಕೆ ತಪ್ಪು ತಿಳುವಳಿಕೆ ಇದೆ. ಈ ರೂಟ್ ಕೆನಾಲ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ. ಹೌದು, ರೂಟ್ ಕೆನಾಲ್ ಪ್ರೊಸೀಜರ್ ಅಂದರೆ ಏನು? ನಾನು ಮೊದಲನೇ ನೀವು ಪ್ರಶ್ನೆ ಕೇಳಿದಾಗ ನಾನು ಹೇಳ್ತಿದ್ದೆ ಹಲ್ಲಿಗೆ 3 ಪದರ ಇರುತ್ತೆ ಅಂತ. ಸೊ 1, 2ನೇ ಪದರದಲ್ಲಿ ಹುಳುಕಾದಾಗ ಏನಾಗುತ್ತೆ, ನಮಗೆ ಮೈಲ್ಡ್ ಸೆನ್ಸಿಟಿವಿಟಿ ಟು ಸಿವಿಯರ್ ಸೆನ್ಸಿಟಿವಿಟಿ ಇರುತ್ತೆ ಫಸ್ಟು 2 ಪದರಗಳು. 3ನೇ ಪದರ ನಾನು ಏನು ಹೇಳಿದೆ, ನಿಮ್ಗೆ ರಕ್ತನಾಳ ಮತ್ತು ಇದು ನರಗಳಿರೋದ್ರಿಂದ ಹಲ್ಲಿಗೆ ಇನ್ಫೆಕ್ಷನ್ ಆಗುತ್ತೆ, ನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ 3ನೇ ಪದರ ಪಲ್ಪ್ ಅಂತ ಏನು ಕರಿತೀವಿ, ಸೊ ಆ ಪಲ್ಪ್ಗೆ ಯಾವಾಗ ನಮ್ಮದು ಹುಳುಕು ದಿನೇ ದಿನೇ ಜಾಸ್ತಿಯಾಗಿ 3ನೇ ಪದರಕ್ಕೆ ರೀಚ್ ಆಗುತ್ತೆ, ಆವಾಗ ಇನ್ಫೆಕ್ಷನ್ ಆಗುತ್ತೆ ಬುಡದೊಳಗೆ. ಸೊ ದವಡೆ ಹಲ್ಲಿಗೆ 3ರಿಂದ 4 ಬುಡ ಇರುತ್ತೆ, ಚಿಕ್ಕ ದವಡೆ ಹಲ್ಲಿಗೆ 1ರಿಂದ 2 ಬುಡ ಇರುತ್ತೆ. ಎಲ್ಲ ಮುಂದೆ ಇರ್ತಕ್ಕಂಥ ನಮ್ಮ ಇನ್ಸೈಸರ್ಸ್ ಅಥವಾ ಕ್ಯಾನೈನ್ಸ್ ಮುಂದೆ ಇರ್ತಕ್ಕಂಥ ಹಲ್ಲಿ ಒಂದೊಂದು ಬುಡ ಇರುತ್ತೆ. ಈ ಬುಡಗಳಿಗೆ ಇನ್ಫೆಕ್ಷನ್ ತುಂಬ್ಕೊಂಡ್ಬಿಡುತ್ತೆ, ಅದು ಬಲೂನ್ ಲೈಕ್ ಸ್ಯಾಕ್ ಆಗಿಬಿಡುತ್ತೆ ಬುಡದ ಕೆಳಗೆ. ಸೊ ಕಚ್ಚಿದಾಗೆಲ್ಲ ತುಂಬ ನೋವಾಗಂತ ಸ್ಟಾರ್ಟ್ ಆಗುತ್ತೆ. ಸೊ ಈ ಇನ್ಫೆಕ್ಷನ್ನ ತೆಗೆಯೋ ನಿಟ್ಟಿನಲ್ಲಿ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಹೇಳಿ ಮಾಡ್ತೀವಿ. ಇದು ಮಲ್ಟಿ ಸ್ಟೆಪ್ ಪ್ರೊಸೀಜರು, 2ರಿಂದ 3 ಸ್ಟೆಪ್ಪಲ್ಲಿ ಮಾಡ್ತಾರೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್. ಮೇಯ್ನ್ ಅಲ್ಲಿರ್ತಕ್ಕಂಥ ಇನ್ಫೆಕ್ಷನ್ನ ತೆಗೆದು ಡ್ರೈನ್ ಮಾಡಿ ಡ್ರೆಸ್ಸಿಂಗ್ ಮಾಡಿ ದೆನ್ ಸೀಲ್ ಮಾಡ್ತೀವಿ. ಆ ಬುಡ ಫುಲ್ ಸೀಲ್ ಮಾಡಿ ಮತ್ತೆ ಇನ್ಫೆಕ್ಷನ್ ಆಗದೇ ಇರೋ ಥರ ತಡೆದು ಅದಾದ ನಂತರ ಅದಕ್ಕೆ ಒಂದು ಕ್ಯಾಪ್ ಅಥವಾ ಕ್ರೌನ್ ಅಂತ ಏನು ಕರಿತೀವಿ ಅದನ್ನು ಕೊಟ್ಟು ರೂಟ್ ಕೆನಾಲ್ ಟ್ರೀಟ್ಮೆಂಟ್ನ ಮುಗಿಸುವಂಥದ್ದು. ಸೊ ದಿಸ್ ಈಸ್ ದ ಪ್ರೊಸೀಜರ್ ಕಾಲ್ಡ್ ರೂಟ್ ಕೆನಾಲ್ ಟ್ರೀಟ್ಮೆಂಟ್. ಇದು ಪ್ರತಿಯೊಂದು ಸರಿ ಹಲ್ಲು ನೋವು ಬಂದಾಗ ಮಾಡಿಸ್ಬೇಕಾಗತ್ತೆ. ಹಲ್ಲು ನೋವು ಬಂದಿದೆ ಅಂತಂದರೆ ಇನ್ಫೆಕ್ಷನ್ ಆಗಿದೆ ಅಂತ, ಇನ್ಫೆಕ್ಷನ್ ಆಗಿದೆ ರೂಟ್ ಕೆನಾಲ್ ಮಾಡಿಸಿ ಕ್ಯಾಪ್ ಹಾಕಬೇಕು ಅಂತ. ಸೊ ನೀವು ರೂಟ್ ಕೆನಾಲ್ ಬಂದಿದ್ದೀರಾ ಅಂದರೆ ಇಟ್ ಈಸ್ ಆಲ್ರೆಡಿ ವೆರಿ ಲೇಟ್. ನಾನು ಮುಂಚೆ ಹೇಳ್ದಂಗೆ ನೋವು ಬಂದಿದೆ, ಹಂಗಾಗಿ ರೂಟ್ ಕೆನಾಲ್ ಕಂಪಲ್ಸರಿ ಮಾಡಬೇಕಾಗತ್ತೆ. ನಾನು ರೆಕಮೆಂಡ್ ಮಾಡೋದು ಡೋಂಟ್ ವೆಯ್ಟ್ ಫಾರ್ ಯುವರ್ ಟೀತ್ ಪೇನ್. ನಿಮ್ಮ ಹಲ್ಲು ನೋವು ಬರೋ ತನಕ ಕಾಯಬೇಡಿ. ನಿಮಗೆ ಯಾವುದೇ ರೀತಿ ಮೈಲ್ಡ್ ಸೆನ್ಸಿಟಿವಿಟಿ ಟು ಸಿವಿಯರ್ ಸೆನ್ಸಿಟಿವಿಟಿ ಅನಿಸ್ತಿದ್ಯಾ ಒಂದು ಸೈಡು, ಅಥವಾ ನಿಮಗೆ ಬಾಯಲ್ಲಿ ಕಪ್ಪು ಚುಕ್ಕೆಯಾಗಿ ಹಲ್ಲಿನ ಮೇಲೆ ಹುಳುಕಾಗ್ತಿರೋದು ನಿಮ್ಗೆ ಕಾಣ್ತಿದ್ಯಾ, ಇಮಿಡಿಯೇಟ್ಲಿ ಗೋ ಟು ಎ ಡೆಂಟಿಸ್ಟ್. ಅದು ಸಿಂಗಲ್ ಸೆಟ್ಟಿಂಗ್ ಪ್ರೊಸೀಜರ್ ಕಾಲ್ಡ್ ಸಿಮೆಂಟ್ ಹಾಕೋದು ಅಂತ ಏನು ಜನರಲಾಗಿ ಕರಿತೀವಿ. ಸಿಮೆಂಟ್ ರೆಸ್ಟೋರೇಷನ್ಸ್ ಅಂತ ಇರುತ್ತೆ. ಹುಳುಕಾಗಿರೋ ಪದರ ಅದು 1ನೇ ಮತ್ತು 2ನೇ ಪದರ ಎನಾಮೆಲ್ ಮತ್ತು ಡೆಂಟಿನ್ ಅಂತ ಏನಿದೆ, ಆ 1, 2ನೇ ಪದರದಲ್ಲಿ ಇದ್ದಾಗ ನಾವು ಬರೀ ಫಿಲ್ಲಿಂಗ್ ಮಾಡಿ ಕ್ಲೋಸ್ ಮಾಡ್ಬೋದು. ಯಾವುದೇ ರೀತಿ ರೂಟ್ ಕೆನಾಲ್ ಅಥವಾ ಕ್ಯಾಪ್ ಬೇಕಾಗಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಹಲ್ಲು ನೋವು ಅಥವಾ ಸಿವಿಯರ್ ಸೆನ್ಸಿಟಿವಿಟಿ ಬರೋಕ್ಕೆ ಮುಂಚೆ ಡೆಂಟಿಸ್ಟ್ ಹತ್ರ ಹೋದರೆ ಇದೆಲ್ಲ ರೂಟ್ ಕೆನಾಲ್ ಪ್ರೊಸೀಜರ್ಸ್ನ ಅವಾಯ್ಡ್ ಮಾಡ್ಬೋದು. ಪ್ರಾಬ್ಲಮ್ ಏನಾಗುತ್ತೆ, ಹಲ್ಲು ನೋವು ಬಂದಮೇಲೆ ಡೆಫಿನೆಟ್ಲಿ ರೂಟ್ ಕೆನಾಲೇ ಮಾಡಬೇಕಾಗತ್ತೆ. ಸಿಮೆಂಟ್ ಹಾಕ್ಲಿಕ್ಕೆ ಬರಲ್ಲ ಬಿಕಾಸ್ ಇನ್ಫೆಕ್ಟೆಡ್ ಟೀತ್. ಸೊ ನಾವು ಟೀತ್ ಇನ್ಫೆಕ್ಟ್ ಆಗೋಕ್ಕೆ ಮುಂಚೆ ಜಸ್ಟ್ ಕೇರೀಸ್ ಅಥವಾ ಬರೀ ಹುಳುಕು ಇದ್ದಾಗ ಫಸ್ಟ್ ನಾವು ಫಿಲ್ಲಿಂಗ್ ಮಾಡಿಸ್ಕೋಬೇಕು. ನೆಗ್ಲೆಕ್ಟ್ ಅನ್ನೋದನ್ನ ಡೆಂಟಲ್ ಹೆಲ್ತಿಂದ ದೂರ ಇಟ್ಟರೆ ಇಟ್ ಈಸ್ ವೆರಿ ಈಸಿ ಫಾರ್ ಎವ್ರಿ ಒನ್. ಕೆಲವರಿಗೆ ವಂಶ ಪಾರಂಪರ್ಯವಾಗಿ ಕೆಲ ಕಾಯಿಲೆಗಳು ಬರ್ತವೆ. ಇದೇ ರೀತಿ ನಮಗೆ ಅಲ್ಲಿನ ಸಮಸ್ಯೆಗಳೇನಾದರೂ ವಂಶ ಪಾರಂಪರೆಯಿಂದ ಬರುತ್ತಾ? ಹೌದು, ಜೆನೆಟಿಕಲ್ ರೀಸನ್ನಿಂದ BP ಶುಗರ್ ಹೇಗೆ ಬರುತ್ತೆ ಅಥವಾ ಹೇರ್ ಲಾಸ್ ಆಗೋದು ಜೆನೆಟಿಕಲಿ ಹೆಂಗೆ ರಿಲೇಷನ್ ಇರುತ್ತೆ, ಅಜ್ಜಿ ತಾತನಿಗೆ ಅಥವಾ ತಂದೆ ತಾಯಿಗಿರುವಂಥದ್ದು ಮಕ್ಕಳಿಗೆ ಬರೋ ಅಂಥ ಕಾಯಿಲೆ, ಈ ಥರದ್ದು ಜೆನೆಟಿಕಲ್ ಡಿಸಾರ್ಡರ್ಸ್ ಅಥವಾ ಆ ಥರದ್ದೇನಿದೆ ಆ ಥರದ್ದು ರೇರ್ ಆಗಿದೆ. ವೆರಿ ರೇರ್ ಕಂಡೀಷನ್. ಹುಳುಕಾಗೋದು ಅಥವಾ ಅಲ್ಗಾಡೋದು ಇದಕ್ಕೆಲ್ಲ ಜೆನೆಟಿಕ್ಸ್ ಇಲ್ಲ. ಓನ್ಲಿ ಟು ಟೀತ್ ಸೈಜ್, ಟೀತ್ ಶೇಪ್, ಜಾ ಶೇಪ್ ಅಥವಾ ನಮ್ಮದು ದವಡೆ ಶೇಪ್ ಹೇಗಿದೆ, ಹಲ್ಲಿನ ಶೇಪು, ಹಲ್ಲಿನ ಕಲರು, ಹಲ್ಲಿನ ಸೈಜಿಗೆ ಇದೆಲ್ಲದಕ್ಕೂ ಜೆನೆಟಿಕ್ಸ್ ಬರುತ್ತೆ. ಆದರೆ ಹಲ್ಲಿಗೆ ಆಗುವಂಥ ಸಮಸ್ಯೆಗಳು ಜೆನೆಟಿಕಲಿ ತುಂಬ ಕಡಿಮೆ. ಈ ಹೊಸದಿನ ಸಮಸ್ಯೆ ಏನಿದೆ ಅದು ಮಾತ್ರ ಜೆನೆಟಿಕಲಿ ಇರುತ್ತೆ. ಮೂಳೆ ಕರಗುವಂಥದ್ದು, ಆಮೇಲೆ ಹಲ್ಲು ಆ ಕಡೆ ಈ ಕಡೆ ಬರುವಂಥದ್ದು, ಹಲ್ಲು ವಕ್ರದಂತ ಅಂತ ಕರಿತೀವಿ. ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಮಾಡಿ ಕರೆಕ್ಟ್ ಮಾಡ್ಬೋದು. ಈ ಕ್ಲಿಪ್ ಹಾಕ್ಸಿ ಎಲ್ಲ ರೆಡಿ ಮಾಡ್ತಾರಲ್ಲ, ಸೊ ಅಂಥದ್ದು. ಸೊ ಹಲ್ಲು ಕರೆಕ್ಟಾಗಿ ಪೊಸಿಷನಲ್ಲಿ ಬರದೇ ಇರೋದು ಫ್ಯೂ ಟೈಮ್ಸ್ ಇಟ್ ಈಸ್ ಜೆನೆಟಿಕ್ಸ್, ಫ್ಯೂ ಟೈಮ್ಸ್ ಜೆನೆಟಿಕ್ಸ್ ಅಲ್ಲ. ಸೊ ಜೆನೆಟಿಕಲಿ ಕೆಲವು ಪ್ರಾಬ್ಲಮ್ಗಳು ಜೆನೆಟಿಕಲಿ ಇರುತ್ತೆ, ಬಟ್ ನಾಟ್ ಮೋಸ್ಟ್ ಆಫ್ ಇಟ್. ತುಂಬ ರೇರ್ ಕೇಸಸ್ಸಲ್ಲಿ ಜೆನೆಟಿಕ್ ಡಿಸಾರ್ಡರ್ಸ್ ಇದೆ. ಡೆಂಟಿಸ್ಟಿಲಿದ್ದ ಎಲ್ಲ ಬಾಡಿ ಪಾರ್ಟ್ಸಲ್ಲೂ ಏನು ಜೆನೆಟಿಕ್ಸ್ ಪ್ರಿಫರೆನ್ಸ್ ಇದೆ. ಅದೇ ಥರ ಡೆಂಟಲ್ ಪ್ರಾಬ್ಲಮ್ಸು ಫ್ಯೂ ಆಫ್ ದೆಮ್, ಕೆಲವುದು ಹಲ್ಲಿಗೆ ಸರಿಯಾಗಿ ಬರದೇ ಇರೋದು ಮತ್ತು ಹಲ್ಲು ಬೇಗ ಅಲ್ಗಡಕ್ಕೆ ಸ್ಟಾರ್ಟ್ ಆಗೋ ಎರಡು ವಿಚಾರದಲ್ಲಿ ಜೆನೆಟಿಕ್ಸ್ ಅನ್ನೋದು ತುಂಬ ಜಾಸ್ತಿ ಇವಾಲ್ವ್ ಆಗುತ್ತೆ. ಈಗ ಕೊನೆಯದಾಗಿ ದಂತ ವೈದ್ಯಕೀಯದ ಬಗ್ಗೆ ಕೆಲ ಮೂಢನಂಬಿಕೆಗಳಿದೆ. ಹಲ್ಲನ್ನು ಕಿತ್ತರೆ ಕಣ್ ಕಾಣಲ್ಲ ಅಂತೇಳಿ ಕೆಲವರು ಸಾಮಾನ್ಯ ಜನರಲ್ಲಿ ಮಾತಾಡ್ತಾರೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಕೊಡಿ. ಹೌದು, ಸೊ ಮಿಸ್ಕನ್ಸೆಪ್ಷನ್ಸ್ ಅಥವಾ ಟ್ಯಾಬೂಸ್, ಮಿತ್ಸ್ ಅಂತ ಏನು ಕರಿತೀವಿ, ಇದೆಲ್ಲ ಮೂಢನಂಬಿಕೆಗಳು. ಸೊ ಇದು ಯಾವ ಥರ ಅಂತಂದರೆ, ಯಾವುದೇ ಒಬ್ಬ ಒಂದು ಡಾಕ್ಟರಿಂದ ಡಾಕ್ಟರ್ಗೆ, ಇನ್ನೊಂದು ಡಾಕ್ಟರಿಂದ ಪೇಷಂಟ್ಗೆ ಬರುವಂಥ ಕಾನ್ಸೆಪ್ಟ್ಸ್ ಅಲ್ಲ. ಇದೆಲ್ಲ ಜನಸಾಮಾನ್ಯರ ಬಾಯಲ್ಲಿ ಒಬ್ಬರಿಂದ ಒಬ್ಬರಿಗೆ ಮಾತಾಡ್ಕೊಳ್ತಾ ಹೋಗುವಂಥದ್ದು. ಎಲ್ಲೋ ಒಂದು ಕೋರಿಲೇಷನ್ ಇದೆ ಅಂತನೂ ಮೂಢನಂಬಿಕೆ ಇದೆ. ಹಲ್ಲು ತೆಗಿಯೋದ್ರಿಂದ ಕಣ್ಣಿಗೆ ತೊಂದರೆ, ತಲೆನೋವು ಬರುತ್ತೆ,
ಈ ಥರದ್ದೆಲ್ಲ ಮಿಸ್ಕನ್ಸೆಪ್ಷನ್ಸ್ ಇದೆ. ನಮ್ಮಲ್ಲೂ ನಾವು ಹಲ್ಲು ತೆಗಿಸ್ಬೇಕಾಗಿ ಬರೋ ಸಿಚುವೇಶನಲ್ಲಿ ಪೇಷಂಟ್ ಹೇಳ್ಬೇಕಾದ್ರೆ ಪೇಷಂಟ್ ಕೇಳೋ ಆಲ್ಮೋಸ್ಟ್ 10 ಜನದಲ್ಲಿ 3 ಜನ ಪ್ರಶ್ನೆ ಕೇಳ್ತಾರೆ. ಸೊ ಹಲ್ಲು ಕಿತ್ತರೆ ತಲೆನೋವು ಬರುತ್ತಂತೆ, ಕಣ್ಣು ಹಾಳಾಗುತ್ತೆ. ಆ ಥರದ್ದು ಯಾವುದೇ ರೀತಿ ಕೋರಿಲೇಷನ್ ಇಲ್ಲ. ನಮಗೆ ಕ್ರೇನಿಯಲ್ ನರ್ವ್ಸ್ ಅನ್ನೋದು ಕಣ್ಣಿಗೆ ಸಪ್ರೇಟ್ ಇದೆ, ಸೆಪ್ರೇಟ್ ಡಿವಿಷನ್ ಕಣ್ಣಿಗೆ ಇದೆ, ಸೆಪ್ರೇಟ್ ಡಿವಿಷನ್ ನಮ್ಮ ದವಡೆಗೆ ಇದೆ. ಸೊ ಇಟ್ಸ್ ಆಲ್ ಡಿಫ್ರೆಂಟ್. ನಮ್ಮ ಕಂಪ್ಲೀಟ್ ಬಾಡಿಗೆ ಡಿಫ್ರೆಂಟ್ ಕ್ರೇನಿಯಲ್ ನರ್ವ್ಸ್ ಅನ್ನೋದು ನೀಟಾಗಿ ಸಪ್ಲೈ ಮಾಡುತ್ತೆ. ಯಾವುದೇ ರೀತಿ ಕೋರಿಲೇಷನ್ ಇಲ್ಲ. ಸೊ ಹಲ್ಲು ತೆಗೆಯೋದ್ರಿಂದ ಯಾರೂ ಏನೂ ಹೆದರ್ಕೊಂಡು ಬಿಡಬೇಕಿಲ್ಲ. ಯಾವುದೇ ರೀತಿ ಕಣ್ಣಿಗಾಗಲಿ ತಲೆನೋವಾಗಲಿ ಇನ್ನೊಂದು ಮತ್ತೊಂದು ಬರುವಂಥ ಸಾಧ್ಯತೆ ಇಲ್ಲ. ಆಲ್ರೆಡಿ ಎಕ್ಸಿಸ್ಟಿಂಗ್ ಇರೋ ಪ್ರಾಬ್ಲಮ್, ಎಕ್ಸಿಸ್ಟಿಂಗ್ ತಲೆನೋವು ಇರುತ್ತೆ, ಕೆಲವರಿಗೆ ನೆಗ್ಲೆಕ್ಟೆಡ್ ಇರುತ್ತೆ, ಅಥವಾ ಕಣ್ಣಿನ ದೃಷ್ಟಿಗೆ ಏನೋ ತೊಂದರೆ ಆಗುತ್ತೆ ಅಂತ ಇನ್ನೂ ಕೆಲವರು ಕಂಪ್ಲೇಂಟ್ ಮಾಡ್ತಾರೆ. ಆ ಥರ ಯಾವುದೇ ತೊಂದರೆ ಇಲ್ಲ. ಹಲ್ಲು ಕಿತ್ತಾಗ ಕಣ್ಣಿಗೆ ಆಗಲಿ ಇನ್ನೊಂದು ಬಾಡಿ ಪಾರ್ಟ್ಗಾಗಲಿ ಯಾವುದೇ ರೀತಿ ತೊಂದರೆ ಆಗೋದು ಇಲ್ಲ. ನಮ್ಮ ಸುದ್ದಿ ಮನೆಯ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜನರಿಗೆ ಉತ್ತಮವಾದಂತಹ ಮಾಹಿತಿಯನ್ನು ನೀಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗಳು ಸರ್. ಸೊ ಒಂದು ಯಂಗ್ ಜನ್ರೇಷನ್ ಡಾಕ್ಟರ್ಸ್ಗಾಗಲಿ ಅಥವಾ ಇಲ್ಲಿ ನಮ್ಮ ಸುತ್ತಮುತ್ತ ಆನೇಕಲ್ ತಾಲೂಕಲ್ಲಿ ಇರ್ತಕ್ಕಂಥ ಸುಮಾರು ಜನಕ್ಕೆ ನನ್ನಂಥವ್ರಿಗೆ ಈ ಥರದ್ದು ಆಪರ್ಚುನಿಟಿ ಸಿಗಲಿ. ಆ್ಯಂಡ್ ನನಗೆ ಪರ್ಸ್ನಲಿ ಈ ಆಪರ್ಚುನಿಟಿ ಸಿಕ್ಕಿದ್ದು ಆ್ಯಸ್ ಬೀಯಿಂಗ್ ಎ ಫಸ್ಟ್ ಹೋಸ್ಟ್ ಆರೋಗ್ಯವೇ ಭಾಗ್ಯ ಅನ್ನೋ ಪ್ರೋಗ್ರಾಮ್ಗೆ ಫಸ್ಟ್ ಅತಿಥಿಯಾಗಿ ಬಂದಿದ್ದಕ್ಕೆ ನನಗೆ ತುಂಬ ಖುಷಿ ಇದೆ. ಸುದ್ದಿನೇ ಥ್ಯಾಂಕ್ಸ್ಗೆ